ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ್ ಪಾಟೀಲ್. ಭಾನುವಾರ ದಿನಾಂಕ 22ರಂದು ಜರುಗುವ ಲಿಂಗಾಯತ ಪಂಚಮಸಾಲಿ ವಕೀಲರ ಪ್ರಥಮ ಮಹಾಪರಿಷತ್ LPAP ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳ ಮುಖಂಡರ ಸಮ್ಮುಖದಲ್ಲಿ ಜರುಗಿತು. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಹಾಗೂ ಕಾನೂನಾತ್ಮಕ ಹೋರಾಟ 22ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಪ್ರಥಮ ಮಹಾಪರಿಷತ್ LPAP ಬೃಹತ್ ಸಮಾವೇಶ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತು LPAP ನ್ಯಾಯಪೀಠ ಕೂಡಲ ಸಂಗಮ ಕರ್ನಾಟಕ. ಇದೇ ವೇಳೆ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಮಾಜಿ ಸಚಿವ AB ಪಾಟೀಲ್ ಮಾತನಾಡಿ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಬಡತನ ರೇಖೆಗಿಂತ ಕೆಳಗಿರುವ ಸಮಾಜದಲ್ಲಿನ ಜನರ ಬದುಕಿಗೆ ಸುಭದ್ರ ಅಡಿಪಾಯ ಹಾಕಲು ಸಾಮಾಜಿಕ ಅಸಮಾನತೆಗೆ ಕ್ರಮ ಕೈಗೊಳ್ಳಬೇಕಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹೇರಲು ಇದೇ ತಿಂಗಳು 22ರಂದು ಬೆಳಗಾವಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಭಾಗವಹಿಸಿ ಚಿಂತನ ಮಂಥನ ಮಾಡಿ ಕಾನೂನು ಹೋರಾಟದ ಕುರಿತು ಚರ್ಚಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ AB ಪಾಟೀಲ್, ಶಶಿಕಾಂತ್ ನಾಯ್ಕ್, ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷ RK ಪಾಟೀಲ್, ಗುಂಡು ಪಾಟೀಲ್, ವಕೀಲರಾದ BL ಪಾಟೀಲ್, RP ಪಾಟೀಲ್, ಗಂಗಾಧರ್ ಬಡಕುಂದ್ರಿ ಸೇರಿದಂತೆ ಬೆಳಗಾವಿ ಹಾಗೂ ವಿವಿಧ ಜಿಲ್ಲೆಗಳ ಹಿರಿಯ ನ್ಯಾಯವಾದಿಗಳು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಭೀಮಪ್ಪ ಚೌಲ ಜೊತೆ ರಾಮಗೌಡ್ ಪಾಟೀಲ್, ಬೆಳಗಾವಿ. ಪ್ರಥಮ ಪೀಠದ ಜಗದ್ಗುರುಗಳ ಒಂದು ಜಯ ಮೃತ್ಯುಂಜಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟಗಳನ್ನು ಪ್ರಾರಂಭ ಮಾಡಿ ಸುಮಾರು 2.5-3 ವರ್ಷಗಳಾಯಿತು. ಯಾವುದೇ ಸರ್ಕಾರಗಳು ಕೂಡ ಇವತ್ತು ನಮ್ಮ ಈ ಸಮಾಜಕ್ಕೆ ಲಿಂಗಾಯತರಿಗೆ ಸ್ಪಂದನೆ ಕೂಡ ಇವತ್ತು ಕೊಡ್ತಾ ಇಲ್ಲ. ಗುರುಗಳು ಇವತ್ತು ಜಗದ್ಗುರುಗಳು ಎಲ್ಲ ಕಡೆ ತಿರುಗಾಡಿ ವಕೀಲರ ಮುಖಾಂತರ ಒಂದು ಅಧಿವೇಶನ ಸಮಾವೇಶ ಮಾಡಬೇಕನ್ನೋ ಒಂದು ನಿರ್ಧಾರ ಮಾಡಿ ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಕೂಡ ಇವತ್ತು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ತಿರುಗಾಡಿ ಪ್ರತಿಯೊಂದು ತಾಲೂಕು ತಿರುಗಾಡಿ ವಕೀಲರು ಸಂಘಟನೆಗಳು ಇವತ್ತು ಮಾಡಿದ್ದಾರೆ. ಇವತ್ತು ನಾಳೆ 22ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಒಂದು ಮಹಾ ಸಮಾವೇಶ ಕೂಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ. ಇವತ್ತು ಈ ವಕೀಲ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯಾದ್ಯಂತ ಇರಬಹುದು ಅಥವಾ ಈ ಉತ್ತರ ಕರ್ನಾಟಕದ ಎಲ್ಲ ವಕೀಲ ಬಾಂಧವರು ಕೂಡ ಇವತ್ತು ಈ ಸಮಾವೇಶಕ್ಕೆ ಬಂದು ಒಂದು ಶೋಭೆಯನ್ನು ತರಬೇಕು. ವಕೀಲರು ಬರೋದರಿಂದ ಒಂದು ಸಮಾಜದಲ್ಲಿ ಒಂದು ಮರ್ಯಾದೆ ಇರುವಂಥ ಒಂದು ಜನ ಇವತ್ತು ಸುಶಿಕ್ಷಿತ ಮರ್ಯಾದೆ ಇರುವಂಥ ಒಂದು ಬೆಲೆ ಇದಕ್ಕೆ ಇರ್ತದೆ. ಹೆಚ್ಚು ಒತ್ತಡ ಕೂಡ ಸರ್ಕಾರ ಮೇಲೆ ಬರ್ತದೆ ತಗೊಂಡು ಉದ್ದೇಶದಿಂದ ಶ್ರೀಗಳು ಕರೆದಾರೆ ಇವತ್ತು. ಅದಕ್ಕೆ ನಾವು ಬೆಂಬಲ ಅಷ್ಟೇ ಅಲ್ಲ, ನಮ್ಮ ಪಂಚಮಸಾಲಿ ಸಮಾಜದ ಒಗ್ಗಟ್ಟನ್ನು ವಕೀಲರು ಕೂಡ ಇವತ್ತು ಪ್ರದರ್ಶಿಸಬೇಕು ಮತ್ತು ಜೋರಾಗಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ತಗೊಂಡು ನಾವೆಲ್ಲರೂ ಭಾಗಿಯಾಗಿ ಇದನ್ನು ಯಶಸ್ವಿ. ವಕೀಲರು ಒಂದು ಸಮಾಜದಲ್ಲಿ ಒಬ್ಬ ಮರ್ಯಾದಂಥ ಜನ ಇರೋದ್ರಿಂದ, ಬುದ್ಧಿಜೀವಿಗಳು ಇರೋದ್ರಿಂದ ಇಡೀ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇವತ್ತು ವಕೀಲರ ಪಾತ್ರ ಭಾಳ ದೊಡ್ಡದ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವತ್ತು, ಅದರ ನಂತರ ಇವತ್ತು ಸರ್ಕಾರದಲ್ಲಿ ಕೂಡ ಇವತ್ತು ವಕೀಲರ ಪಾತ್ರ ಭಾಳ ದೊಡ್ಡದ. ಅದಕ್ಕೆ ಪಂಚಮಸಾಲಿ ಸಮಾಜದ ವಕೀಲರು ಭಾಳಷ್ಟು ಜನ ಇವತ್ತು ಆಗಿದ್ದಾರೆ. ಎಲ್ಲರನ್ನೂ ಕೂಡ ಇವತ್ತು ಬಂದು ಇದರಿಂದ ಮುಖಾಂತರ ನಾವು ಅದನ್ನು ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ. ಕಾಂಗ್ರೆಸ್ ಸರ್ಕಾರದವರು ಕಣ್ತಿರುಗಿ ಲೆಕ್ಕದೊಳಗಿಲ್ಲ ಮತ್ತು ಅವ್ರಿಗೆ ಸಪೋರ್ಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಆದ್ರೆ ಸರ್ಕಾರ ಯಾವುದೇ ಸರ್ಕಾರ ಇಲ್ಲ, ನಾವು ಹೋರಾಟ ಏನಪ್ಪಾ ಅಂತ ಸರ್ಕಾರ ಇರುತ್ತಲ್ಲ, ಈಗ ನಮ್ಮ 2A ಮೀಸಲಾತಿ ಒಂದ ನಮ್ಮ ಉದ್ದೇಶ. ಅದಕ್ಕೆ ದಯಮಾಡಿಯಪ್ಪ ಅವತ್ತೇನು ನೀವೆಲ್ಲ ಹಿರಿಯರ ನೇತೃತ್ವದೊಳಗೆ ತಗೋತೀರಿ, ಉಗ್ರವಾದಂಥ ಹೋರಾಟ ಕೈಗೊಳ್ರಿ. ಮತ್ತು ಆದಷ್ಟು ಮಟ್ಟಿಗೆ ಈ ಸಮಾವೇಶ ಮಾಡೋದಾತಂದ್ರೆ ಎಲ್ಲಾರ ಮೂಲ್ಯಾಗ ಎಲ್ಲಾರ ಮಾಡೋಣ, ನಾವು ಅದಕ್ಕೆ ಇಲ್ಲೇ ಎಲ್ಲಾರು ಕುತ್ಕೊಂಡು ಮಾಡೋಣ. ಬಟ್ ಹೋರಾಟ ಅಂದ್ರೆ ಅವತ್ತೇನು ನಾವು ತಗೊಳ್ತೀವಿ ಯಾವುದೇ ಪರಿಸ್ಥಿತಿ ಒಳಗೆ, ಮತ್ತು ಅವ್ರು ಏನಾರ ಇಲ್ಲೇ ಲೋಕಲ್ ಯಾರು ಬಂದ್ರು, ನಮ್ಮವ್ರು ಕಳಿಸಿದ್ರು, ನಮ್ಗೆ ಏನಾರ ಆಶ್ವಾಸನೆ ಕೊಟ್ಟರು ಅನ್ನೋದನ್ನ ಆಶ್ವಾಸನೆ ಅಂತೂ ಕೊಡ್ತಾರ. ಅವ್ರು DC ಕಳಿಸಿದ್ರು, AC ಕಳಿಸಿದ್ರು, ಅದೆಲ್ಲ ಬೇಡಪ್ಪಾರ. ಅದಕ್ಕೆ ದಯಮಾಡಿ ಒಂದು ಅವತ್ತೇನು ನಿರ್ಧಾರ ಆಗೈತಲ್ಲ ಅದು ನಮ್ಮ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗುತ್ತೆ. ಇವತ್ತು 22 ಇದ್ರ ಮೇಲೆ ನಮ್ಮ ಮೈಂಡ್ ಕೊಡ್ತೈತೆ. ಡಿಸೆಂಬರ್ ನಾವೇನು ತಗೋತೀವಿ ಅದಕ್ಕೆ ಡಿಸೆಂಬರ್ಗೆ ಏನಾರ ಶಿಸ್ತು 15-20 ಲಕ್ಷ ಮಂದಿ ಏನಾರ ಗೆದ್ದು ಬಂತಂದ್ರೆ ಅವತ್ತು ನಮ್ಮ ಪಂಚಾಯತ್ ಅವತ್ತು ತೋರಿಸೋಣ.
ಅವರು 55 ಜನ ಬಂದರು, ಹೆಚ್ಚಿಗೆ 1,000 ಮಂದಿ ಇಲ್ಲಿ ಆಗ್ತಾರೆ. ಇನ್ನು ಹೊರ ಜಿಲ್ಲೆಯಿಂದ ಅವ್ರು 3 ಜನ ಅಂತ 50 ಜನ ಲೆಕ್ಕ ಇಟ್ಟರು 2,000 ಮಂದಿ 100% ಆಗ್ತಾರೆ. ಅದಕ್ಕೆ ಇವತ್ತು ಬಂದಿರತಕ್ಕ ಸಭೆ ಮಾಡುವ ಉದ್ದೇಶ ಇದೆ. ಆವತ್ತಿನ ಸಭೆ ಎಲ್ಲ ಕಡೆ ಎಲ್ಲ ಮುಂಚೆ ಆದಾಗೆ ಜಾತ್ರೆ ಆಗಬೇಡ, ಒಂದು ವಿಷಯದ ಬಗ್ಗೆ ಚರ್ಚೆ ಆಗಬೇಕು. ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕಬೇಕು, ಸರ್ಕಾರ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದಾಗ ಅಂತಿಮ ನಿರ್ಣಯ ಏನು ತಿಳ್ಕೊಬೇಕಿಗೆ ಒಂದು ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿವೆ. ನನಗೆ ನಮ್ಮ ಆಲೋಚನೆ ಪ್ರಕಾರ ಬೆಳಗ್ಗೆ 10 ಗಂಟೆ ಸಭೆ ಕರೆಯೋದು. ಮತ್ತು ಮೇನ್ ವಿಷಯ ಏನಪ್ಪ ಅಂದರೆ, ಒಂದು ಹಿಂದೆ ಕೊಟ್ಟಂಥ ಕೂಡಿ ಮೀಸಲಾತಿ ಅದನ್ನು ಅನುಷ್ಠಾನ ಮಾಡೋ ಬಗ್ಗೆ ಸರ್ಕಾರ ಕ್ರಮ ಯಾವ ಚರ್ಚೆ ಮಾಡೋದು. ಮತ್ತು ನಮ್ಮ ಮೂಲಭೂತ ಕ್ರಿಯೆ ಬೇಕು, ಆ ಕ್ರಿಯೆ ಮೀಸಲಾತಿಯನ್ನು ಪಡೆಯೋ ಬಗ್ಗೆ ಚರ್ಚೆ ಮಾಡೋದು. ಒಂದು 2D ಏನಾಯಿತು, ನಿನ್ನೆ ಜಬ್ಬಡ್ಡಿ ವಕೀಲರು ಮಾತಾಡ್ತಾ ಇದ್ರು, 2D ಮೀಸಲಾತಿ ಸುಪ್ರೀಂ ಕೋರ್ಟ್ನಾಗಿತ್ತು, ನಮ್ಮ ಜಬ್ಬಡ್ಡಿ ವಕೀಲ ನಾವು ಚಾಲನೆ ಮಾಡ್ತಿದ್ದ ಅಂತ ಅವ್ರಂತ ಇದ್ರು. ಅದಕ್ಕೆ ಚರ್ಚೆ ಮಾಡೋದು. ಅಥವಾ 2A ಮೀಸಲಾತಿ ಸರ್ಕಾರ ನಮ್ಮ ಮೂಲಭೂತ ರೀತಿ 2A ಮೀಸಲಾತಿಯನ್ನು ಪಡಲಿಕ್ಕೆ ಸರ್ಕಾರ ಯಾಕೆ ಮಾಡ್ತಿದೆ, ಅವ್ರ ಕಾನೂನು ಹೇಳಿದಾಗ ನಾವು ಯಾವ ರೀತಿ ಉತ್ತರ ಕೊಡಬೇಕು. ಇನ್ನು ಕೊನೆ ಪಕ್ಷ ಸೆಂಟ್ರಲ್ OBC ರೆಕಮೆಂಡ್ ಮಾಡಲಿಕ್ಕೆ ಯಾವುದೂ ಅಭ್ಯಂತರ ಇಲ್ಲ, ಯಾವುದೇ ಕಾನೂನು ಅಡೆತಡೆ ಇಲ್ಲ, ಯಾವುದೇ ವಿರೋಧನೆ ಇಲ್ಲ. ಎಲ್ಲರಿಗೆ ಸೆಂಟ್ರಲ್ OBC ಮಾಡಲಿಕ್ಕೆ ಒತ್ತಡ ಆಗ್ತದೆ. ಅದಕ್ಕೆ ಈ 3 ವಿಚಾರ ಕುರಿತು ಚರ್ಚೆ ಮಾಡೋದು. ಈ ಹಿನ್ನೆಲೆಯೊಳಗೆ ಮುಖ್ಯಮಂತ್ರಿ ಒಂದು ಟೈಮ್ ನಿಗದಿ ಮಾಡೋದು. 2ನೇ ತಾರೀಕು ನೀವೇ ಮಾತು ಕೊಟ್ಟು ವಿಧಾನಸೌಧದಲ್ಲಿ ಕಾನೂನು ತಕ್ಕ ಸಭೆಯನ್ನು ನೀವು ಕರಿಬೇಕು ಅಂತ. ಒಂದು ವೇಳೆ ಆ ಸಭೆಯನ್ನು ಸರ್ಕಾರ ಕರೆದೇ ಹೋದರೆ ಮುಂದೆ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಯಾವ ದಿನಾಂಕದಲ್ಲಿ ಮಾಡಬೇಕು ಅಂತ ಬಗ್ಗೆನೇ ಇವತ್ತಿನ ಸಭೆಯನ್ನು ಅಂತ ಚರ್ಚೆ ಮಾಡೋಣ. ಜೊತೆಗೆ ಬಂದಂಥ ನೀವು ಕನಿಷ್ಠ ಎಷ್ಟು ಮಂದಿ ವಕೀಲರನ್ನ ಇಷ್ಟು ಮಂದಿ ಕರ್ಕೊಂಡೇ ಬರ್ತೀನಿ ಸರ್ ಕಮಿಟ್ ಮಾಡಿದ್ದೆ. ಇಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.